ಏ ಮಂಜ ಇದ್ಯಾವ್ದು ಪೀಸ ಈ ಮನಿ ಅವಾರ್ಲೇಪ್ಪ ಹಂಗ ಅನ್ಬ್ಯಾಡ. ಏ ಈ ಮನಿ ಅವಾರ ಇದ್ರಂದ್ರೆ ಮೈ ತುಂಬ ಸೀರೆ ಕಾಲು ತುಂಬ ಮೈ ತುಂಬ ಜಂಪರ ಕಾಲು ತುಂಬ ಸೀರೆ ಹಾಕೋತಿದ್ರು. ಹಿಂಗೆ ಸ್ವಂಟ ಕಾಣುವಂಗೆ ಜಂಪರ ಹಿಂಗೆ ಬಗಲ್ ಕಾಣುವಂಗೆ ಸೀರೆ ಉಟ್ಕೊಂಡು ಕುಂಡಿರ್ತಿರ್ಕಿಲ್ಲ. ಹಿಂಗ ಸರಿ ಹಂಗಾರ ಅದಾರೇನ್ರಿ ಅವಾರ? ನಿಮಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಒಳ್ಳೆ ಮಾಲಾ ಶ್ರೀಕಂಡ ಕಾಣಕತ್ತೀರಿ. ಹಂಗ ಅನ್ಬ್ಯಾಡ್ಲಿ ಅಪ್ಪ. ಇದ ನಮ್ಮ ಮನಿ ನಮ್ಮ ದನ್ಯಾರ ಮಿನಿ ಬಸ್ ಇದೆ. ಏಯ್ ಯಾರೋ ನೀವು ಉಡಾಡ್ರ? ನಾವು ಪಂಚಾಯತಿ ಪ್ರತಿನಿಧಿಗಳು ಸಂಜೆ ಮಂಜೆ ಅಂತ. ಇಲ್ಲಿಗೆ ಯಾಕೆ ಬಂದ್ರಿ? ಅಪ್ಪಾರ ನಿಮ್ಮ ಬಚ್ಚಲಕ್ಕೆ ನೀರ್ ಬಿಡ ಕಳ್ಸ್ಯಾರಿ. ನೀರು ಬಿಟ್ಟಂದ್ರಿ ನನಗೆ ನಿಮ್ಮ ಕೋಲೆಕ ವೈರ್ ಜೋಡಿಸಿ ಲೈಟ್ ಹಚ್ಚಿ ಬಾ ಅಂದಾನ್ರಿ. ಆಯ್ತು, ಸರಿಯಾಗಿ ಟ್ಯಾಂಕಿಗೆ ನಳ ಕುದಿರಿಸಿ ನೀರು ಸಪ್ಲೈ ಮಾಡಿ ನನ್ನ ರೂಮಿಗೆ ಲೈಟ್ ವ್ಯವಸ್ಥೆ ಮಾಡ್ರಿ. ಆಯ್ತಾಡ್ರಿ. ಅಂತೂ ರವಿವರ್ಮರ ಪ್ಲಾನ್ ತುಂಬಾ ಚೆನ್ನಾಗಿದೆ. ಏಯ್ ಎಲ್ಲಿಗೆ ಹೊರಟೆ? ಇವತ್ತು ಕಾರ್ತಿಕ ಮಾಸದ ಕೊನೆ ಶನಿವಾರಮ್ಮ, ಅದಕ್ಕೆ ಮಾರುತಿ ಗುಡಿಗೆ ಹೊಂಟಿದೆ. ಏನೇ ಹೊಯ್ಮಾಲಿ, ನಾನು ಪ್ರತಿದಿನ ನೋಡ್ತಾನೆ ಇದ್ದೀನಿ. ಬರೀ ದೇವ್ರು ದೇವ್ರು ಅಂತ ಹೋದ್ರೆ ಇಲ್ಲಿ ನನ್ನ ಸೇವೆ ಮಾಡೋರು ಯಾರು? ಮೊದಲು ಅದನ್ನ ಬಿಸಾಕಿ ನನ್ನ ಪಾದ ಸೇವೆ ಮಾಡು. ಏನಮ್ಮ ರಂಜನಾ, ಏನ್ ಮಾತಾಡ್ತಾ ಇದೀಯಾ? ಈ ಮನೆಗೆ ಧರ್ಮ ದೇವತೆಯಾದ ನಾನು ನೀನು ಸೇವೆ ಮಾಡ್ಬೇಕಾ? ಇನ್ನು ಮೇಲೆ ನನ್ನ ಕೈಯಾರ ಎತ್ತಿ ಹಾಕಿದ ಅನ್ನ ತಿಂದು ಬೀಳೋ ನಾಯಿ ನೀನು. ಇದೇ ರೀತಿ ನಿವಾರಿಸಿದ್ರೆ ಇನ್ನೊಂದು ನಿಮಿಷ ಕೂಡ ನೀನು ಈ ಮನೆಯಲ್ಲಿರಲ್ಲ. ಏನೇ ನೀನು ಧರ್ಮ ದೇವತೆನ? ನೀನೊಬ್ಬಳೆ ಶ್ರೀರಾಮರ ಹೆಂಡತಿನ? ನಾನೇನು ಹಾಗೆ ಓಡಿ ಬಂದ ಬಿಡಾಡಿ ಅಂತ ತಿಳಿದಿದ್ದೇನೆ? ಮರ್ಯಾದೆಯಿಂದ ಹಿಡಿಕೆ ಮೊದಲು ದೇವರ ಸೇವೆ ಮುಗಿಸ್ತೀನಿ, ಆಮೇಲೆ ಬೇಕಾದ್ರೆ ನಿನ್ ಸೇವೆ ಮಾಡ್ತೀನಿ. ಮೊದಲು ದೇವರ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡು. ಪದೇ ಪದೇ ಅದನ್ನು ಹೇಳ್ತೇನೆ. ಭಾರತೇಶ್ವರ, ಶ್ರುತಿ ವೇದ ಪುರಾಣಗಳಲ್ಲೇ ಹನುಮ ಶಕ್ತಿಯೇ ರಾಮ ಶಕ್ತಿ ಅಂತ ಹೇಳ್ತಿರ್ಬೇಕಾದ್ರೆ ನಾರು ಮಡಿಯನ್ನುಟ್ಟು ದೇವರ ಸೇವೆ ಮಾಡಬೇಕಾದ ಈ ಹೆಣ್ಣು ನಿನ್ನ ಸೇವೆ ಮಾಡಿ ಬರಬೇಕಾದ ನನಗೆ ಅಡ್ಡ ಆಗ್ತಾ ಇದ್ದಾಳೆ. ಎಲ್ಲಿದೆಯಪ್ಪ ನಿನ್ನ ಹನುಮನಾದ ಅದ್ಭುತವಾದ ಶಕ್ತಿ? ನನ್ನ ಪಾದದ ಹೊರತು ಎಲ್ಲ ಬಾರಿ ನಿನಗೆ ಮುಕ್ತಿ. ಏನಿದೆಲ್ಲ ನಿನ್ನ ವರ್ತನೆ? ಈ ಮನೆಯ ಧರ್ಮ ದೇವತೆಯಾದ ನೀನು ಈ ಸೂಳೆಯ ಕಾಲು ಹಿಡಿಯುವುದೇ? ಏನೋ ಬಡವ, ಬಾಯಿಗೆ ಬಂದಂತೆ ಬೊಗಳಲಿಕ್ಕೆ ಈ ರಂಜಿತ ಏನು ನಿನ್ನ ಸತ್ತು ಅಂತ ತಿಳ್ಕೊಂಡಿದ್ದೀಯ? ಇವಳಿಗೆ ಎಷ್ಟು ಅಧಿಕಾರವಿದೆಯೋ ಇವಳ ಎರಡರಷ್ಟು ಅಧಿಕಾರ ನನಗಿದೆ. ನನಗೆ ಪಾಠ ಕಲಿಸೋಕೆ ನೀನ್ ಯಾರೋ? ಈ ಮನೆ ಯಜಮಾನರ ಅಳಿಯ. ಹುಚ್ಚ, ನೀನು ಅಳಿಯ ಅಲ್ಲ, ಅವನ ಸೇವಕ. ಅಂದಾಗ ಈ ನಿನ್ನ ನನ್ನ ಸೇವಕಿ. ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಬಾಯಿಗೆ ಕಾಯ್ದ ಕಬ್ಬಿಣದ ಬರೆ ಎಳೆಯಬೇಕಾದಿತ್ತು. ನನ್ನ ಬಾಯಿಗೆ ಬರೆ ಎಳೆಯೋ ಮುನ್ನ ಮೊದಲು ನೀವಿಬ್ರು ಈ ಮನೆಯಲ್ಲಿ ಇರ್ತೀರೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡು. ಶಾಂತ, ನಿನ್ನ ತಮ್ಮನಿಗೆ ಸರಿಯಾಗಿ ತಿಳಿಸಿ ಹೇಳ್ತೀಯೋ ಅಥವಾ ಈಗಲೇ ಇವಳ ಕತ್ತಿಗೆ ಕೈ ಕೊಟ್ಟು ಮನೆ? ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ. ಅಮ್ಮ, ಯಾಕೋ ನಿನಗೆ ಇಷ್ಟೊಂದು ಹಠ? ಇವಳ ಸೇವೆ ಮಾಡಬೇಕು ಅಂತ ವಿಧಿ ನನ್ನ ಹಣೆ ಬರದಲ್ಲಿ ಬರೆದಿರ್ಬೇಕಾದ್ರೆ ಯಾರೇನ್ ಮಾಡೋದಕ್ಕೆ ಸಾಧ್ಯ? ಇದು ಎಲ್ಲ ನನ್ನ ಪ್ರಾರಬ್ಧ ಕರ್ಮ ಕಣ. ಅಕ್ಕ, ನಿನ್ನ ಈ ಮಾತು ಸರಿಯಲ್ಲ. ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ದೊರಕಿಸಿಕೊಡುವ ನನ್ನ ದೊರೆ ಮನೆತನಕ್ಕೆ ಕಳಂಕ ತರುವ
ಈ ಕುಲ ಕಲಂಕಿನಿಯ ಕತೆ ಮುಗಿಸಿ ಬಿಡ್ತೇನೆ. ನೀನ್ ಯಾರ ಮೇಲೆ ಕೈ ಮಾಡ್ತೀಯ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ಈ ನನ್ನಕ್ಕ ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ ಯೌವನ ಸಿರಿತನದ ಲಾಲಾಸೆಗೆ ಮೆಚ್ಚಿ ಬಂದವಳಷ್ಟೇ. ಮುತ್ತು ಬಾಯಿನ ನನ್ನ ಮನೆ ಅನ್ನ ತಿಂದು ನನಗೆ ಎದುರು ಉತ್ತರ ಕೊಡ್ತೀಯ? ನಾನು ಆವತ್ತೇ ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಬಳು ನಿನ್ನ ಅಕ್ಕ ಅಂತ ಹೇಳಿದ್ದೇನೆ. ಅದನ್ನು ಬಿಟ್ಟು ನಿನ್ನೆ ಕೈ ಮಾಡಿದಲ್ಲಿ ರಾಜವರ್ಮ ಗಾಡಿ ಹಿಡಿದಿದ್ದಂತೆ ಬೀರ. ಯಾಕಲಿ ನಿನ್ನ ಮೈಯಾನ ಸೊಕ್ಕೋ ಅಥವಾ ನಾ ಕೊಟ್ಟ ಸಲಿಗೆನೋ? ಅವರಿಬ್ಬರು ಮಾಡುತ್ತಿರುವ ರೀತಿ ಬೀರ, ಅದನ್ನೆಲ್ಲ ಹೇಳೋಕೆ ಕೇಳೋಕೆ ನಾನಿದ್ದೀನಿ, ನೀನಲ್ಲ. ನೀನು ಬರೀ ನನ್ನ ಸೇವಕನಷ್ಟೇ. ಏನೇ ಶಾಂತ, ನಾನು ಬಗಳ್ತಾ ಇದ್ದೀನಿ, ನೀನು ನಿನ್ನ ತಮ್ಮನ ಪೌರುಷ ನೋಡ್ತಾ ಸುಮ್ಮನೆ ನಿಂತಿದ್ಯಲ್ಲ. ಸರಿಯಾಗಿ ಇವಂಗ ತಿದ್ದಿ ಬುದ್ಧಿ ಹೇಳ್ತು, ಇವನ ಜೊತೆ ನೀನು ಹೊರಗೆ ಹೋಗಿತು. ಏನ್ರಿ ಮಾತಾಡ್ತಾ ಇದ್ದೀರಾ? ಒಂದು ಸಲನು ನಾನು ನಿಮ್ಮ ಎದುರಿಗೆ ನಿಂತರು ಪ್ರತಿ ಉತ್ತರವನ್ನು ಕೊಟ್ಟಿಲ್ಲ ಅಂದಾಗ ಈಗ ನಾನು ಏನು ಅಂತ ಉತ್ತರ ಕೊಡ್ರಿ? ಏನು ನನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ಏನೋ ಅವನ ಮಾತನ್ನು ನಿಮ್ಮ ಮನಸ್ಸಿಗೆ ಹಚ್ಕೊಳ್ಬೇಡಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಏನು ಹೇಳ್ತು? ನೀನೇ ಸರಿಯಾಗಿ ತಿದ್ದಿ ಹೇಳೋಂಗ. ತಮ್ಮ, ನಾವೀಗ ಸರ್ಪದ ಎಡೆಯ ನೆರಳಲ್ಲಿದ್ದೇವಪ್ಪ. ಆ ಸರ್ಪವನ್ನು ಮುಟ್ಟಿದ್ರೆ ಅದು ನಮ್ಮನ್ನು ಕಚ್ಚುತ್ತದೆ ಅಂತ ಹೊರಗೆ ನಡೆದ್ರೆ ಬಿಸಿಲಿನ ತಾಪಕ್ಕೆ ಬೆಂದು ಹೋಗ್ತೀವಿ ಕಣೋ. ನೋಡು, ಹೆಣ್ಣು ಇರ್ಬೇಕಾದಿದ್ದು ಗಂಡನ ಮನೆಯಲ್ಲಿ ಹೊರತು ತವರ ಮನೆಯಲ್ಲ. ಅದಕ್ಕೆ ಈ ನಿನ್ನ ಅಕ್ಕನ ಬಾಳಿನ ಬಳ್ಳಿ ಚಿಗುರು ಬೇಕಾದ್ರೆ ನೀನ್ ಇವರಿಗೆ ತಗ್ಗಿ ಬಗ್ಗಿ ನಡೆಯಲೇಬೇಕು ಕಣ. ಆಯ್ತಮ್ಮ, ನಿನ್ನ ಸಲುವಾಗಿ ಆ ಪರ್ವತವನ್ನೇ ಹೊತ್ತು ನಿಲ್ಲುತ್ತೇನೆ. ಇರಲಿ ಬೀರ, ಮನೆಗೆ ರವಿರಾಜ್ ಅವರು ಬೀಗರು ಬರ್ತಾರೆ, ಅವ್ರಿಗೆಲ್ಲ ಬೇಗ ಕಾಪಿ ರೆಡಿ ಮಾಡು. ಶಾಂತ, ನೀನು ಹೋಗು. ಆಯ್ತು ಸ್ವಾಮಿ. ರಂಜನಾ, ನಿನಗೆ ಮಾತು ಕೊಟ್ಟ ಪ್ರಕಾರ ನಿನ್ನ ಕಾರ್ಯವೆಲ್ಲ ಸಫಲವಾಗುತ್ತಿದೆ ಅಲ್ಲ? ಕಳ್ಸಕ್ ಹೋಗಿದ್ನಿ ಅವ್ರನ್ನ. ನಾನು ಮಾತು ಕೊಟ್ಟ ಪ್ರಕಾರ ನಿನ್ನ ಕಾರ್ಯವೆಲ್ಲ ಸಫಲವಾಗುತ್ತಿದೆಯಲ್ಲ? ತೋಟದ ಹೊಲ ನನ್ನ ಹೆಸರಿಗೆ ಮಾಡಿ 10 ತೊಲಿ ಚಿನ್ನದ ತಾಳಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದೆ? ನೀನು ಸುಖವಾಗಿರಬೇಕೆಂಬುದೇ ನನ್ನ ಆಸೆ. ಎಲ್ಲ ಕಡಲೆ ತಂದಿದ್ದೀನಿ. ಎಲ್ಲಿ ಬಿಟ್ಟು ಬಂದ ಹೋಗಿ ತಗೊಂಡ್ವಾ. ನಾ ಯಾಕೆ ಕೇಳ್ಬೇಕು? 10 ತೊಲಿ ಚಿನ್ನದ ತಾಳಿ ಅದ. ಏನಂದ್ರೆ ತಾಳಿ ತಂದ್ರೆ ನಮ್ಮವ್ರ. ಬಾಪಿಯ, ನಿಮ್ಮ ಕೈ ಹಿಡಿಬೇಕಾದ್ರೆ ನನಗೆ ಯಾವ ಜನ್ಮದ ಪುಣ್ಯವೋ ನಾಕಾರೆ ಈ ತಾಳಿಯನ್ನ ನಿಮ್ಮ ಕೈಯಾರೆ ನೀವೇ ನನಗೆ ಕೊರಳಿ. ರಂಜನಾ, ನೀನು ಈಗ ಹೇಗೆ ಕಾಣ್ತಾ ಇದ್ದೆ ಗೊತ್ತಾ? ಹೆಂಗ್ ಕಡಕತ್ತೀರಿ? ಬೇಲೂರಿನ ಬೇಲೆ ಶಿಲೆಯನ್ನು ಕೊಂಡು ನಾಚಬೇಕು ನಿನ್ನ ರೂಪ ಯೌವನ ನೋಡಿ. ಬಾಯಿ ಚಂದ್ರನ ಮೆಲ್ಲನೆ ಹಾಡಲು. ಏನು ಬಾಯಿ ಚಂದ್ರನ ಮೆಲ್ಲನೆ ಹಾಡನ್ನು ಅಂದ್ರೆ ಚಂತಂಗೆ ಹೇಳ್ರಿ ನೀವು. ಅಲ್ಲಿ ತನ ನಾ ಹಾಡಂಗಿಲ್ಲ. ಬಾಯಿ ಮೆಲ್ಲನ ಎದೆಗೆತ್ತಿ ಹಾಡಲು. ಗುಡ್ ಬಾಯ್.
ಪ್ರೀತಿಗೆ ಸಾಗರ ಈ ಜೊತೆ ಇರಲು ಎಲ್ಲ ಸುಳ್ಳು ಅಗುರತ ಮಧುರ ಅಗುರತ ಮಧುರ ಹೋ ಪೂರ್ಣ ಚಂದ್ರಿಕೆ ದೇವರ ದರ್ಶನಕ್ಕೆ ಬಾರಂಜನ ನೋ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಸುರಿಹಾಡುವಾಗ ಭಗಕ್ಕೆ ಸಂಗೀತ
ಅಪ್ಪಣ್ಣ ಹೋಳಿ 50 ರೂಪಾಯಿ ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ಬೇಗ ಮುಡುದರನ ಬಿಡುಗಡೆಯಾಗಲಿ. ಮಾವ, ತಾಯಿ ಕರೆಮ್ಮ ದೇವಿ ಹತ್ತಿರ ಏನೆಂದು ಪ್ರಾರ್ಥಿಸಿಕೊಂಡೆ? ಏನಿಲ್ಲ ಬಿರ, ಎಲ್ಲರನ್ನು ಒಂದುಗೂಡಿಸಿದ ಆ ದೇವಿಯಲ್ಲಿ ಬೇಡಿಕೊಂಡೆ. ಅಂದರೇನು ಮಾವ? Follow